ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ಪ್ರತೀಕ್ಷಾ. ಕಳೆದ ಹಲವು ಸಂಚಿಕೆಗಳಿಂದ ನಾವು ಮಹಿಳೆಯರ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳ ಬಗ್ಗೆ ಮಾತನಾಡ್ತಿದ್ವಿ. ಅದೇ ರೀತಿ ಇವತ್ತು ಯೂಟ್ರಸ್ ಅಂದ್ರೆ ಏನು, ಅದರಿಂದ ಆಗುವಂತಹ ಸಮಸ್ಯೆಗಳೇನು, ಯೂಟ್ರಸ್ಗೆ ಸಂಬಂಧಪಟ್ಟಂತೆ ಯಾವೆಲ್ಲ ಸಮಸ್ಯೆಗಳು ಕಾಣಿಸ್ಕೊಳ್ಳುತ್ತೆ, ಅದಕ್ಕಿರುವಂತಹ ಟ್ರೀಟ್ಮೆಂಟ್ ಏನು, ಇದೆಲ್ಲದರ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತೀವಿ. ಇದೇ ಹೊತ್ತಿನ ವಿಶೇಷ ಹೆಲ್ತ್ ಸೆಂಟರ್. ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಕಾಮಿನಿ ರಾವ್ ಹಾಸ್ಪಿಟಲ್ನ ಡೆಪ್ಯೂಟಿ ಡೈರೆಕ್ಟರ್ ಆಗಿರುವಂತಹ ಡಾಕ್ಟರ್ ಅನು ಕೊಟ್ಟೂರ್ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡಿಕೊಂಡು ಕಾರ್ಯಕ್ರಮ ಶುರು ಮಾಡೋಣ. ಡಾಕ್ಟರ್, ವೆಲ್ಕಮ್ ಟು ದಿ ಶೋ. ನಮಸ್ಕಾರ ಮ್ಯಾಮ್. ನಾವು ಕಳೆದ ಹಲವು ಸಂಚಿಕೆಗಳಿಂದ ಸ್ಪೆಷಲಿ ಮಹಿಳೆಯರಿಗೆ ಸಂಬಂಧಪಟ್ಟಂತಹ ಆರೋಗ್ಯ ಸಮಸ್ಯೆಗಳ ಬಗ್ಗೆ ಮಾತನಾಡ್ತಾ ಇದ್ದೀವಿ. ಇವತ್ತು ಯೂಟ್ರಸ್ ಬಗ್ಗೆ ಮಾತನಾಡ್ತಿದ್ದೀವಿ. ಮೊದಲಿಗೆ ಯೂಟ್ರಸ್ ಅಂದರೆ ಏನು ಅಂತ ತಿಳಿಸ್ಕೊಡೋದಾದರೆ? ಯೂಟ್ರಸ್ ಅನ್ನೋದು ಅತಿ ಮುಖ್ಯವಾದ ಒಂದು ಜನನಾಂಗ. ಸಂತಾನೋತ್ಪತ್ತಿಗೆ ತುಂಬ ಮುಖ್ಯ ಪಾತ್ರ ವಹಿಸುತ್ತೆ. ಅದಲ್ಲೇ ಒಂದು ಹೆಣ್ಣಿಗೆ ಹೆಣ್ಣುತನ ಕೊಡೋದನ್ನು ಅದು ಗರ್ಭಾಶಯ ತುಂಬಾ ಇಂಪಾರ್ಟೆಂಟ್ ರೋಲ್ ಆಗುತ್ತೆ. ಗರ್ಭಾಶಯ ಅನ್ನೋದು ಅದೊಂದು ಪಿಯರ್ ಶೇಪ್ಡ್ ಆರ್ಗನ್. ಅದು ಹೊಕ್ಕಳ ಕೆಳಗಡೆ ಇರುವಂತಹ ಒಂದು ಜಾಗದಲ್ಲಿ ಇರುತ್ತೆ. ಅದಕ್ಕೆ 2 ಗರ್ಭನಾಳ ಮತ್ತು 2 ಅಂಡಾಶಯ ಇರುತ್ತೆ. ಅದೆರಡು ಗರ್ಭಾಶಯಕ್ಕೆ ಅಂಟ್ಕೊಂಡಿರುತ್ತೆ. ಆ ಗರ್ಭಾಶಯ ಕೆಲಸ ತುಂಬ ಮುಖ್ಯ. ಅದು ಇಲ್ಲದೆ ಇದ್ದರೆ ತುಂಬಾ ತೊಂದರೆ ಆಗುತ್ತೆ ಒಂದು ಹೆಂಗಸಿಗೆ. ಯೂಟ್ರಸ್ಗೆ ಸಂಬಂಧಪಟ್ಟಂತೆ ಯಾವೆಲ್ಲ ಆರೋಗ್ಯ ಸಮಸ್ಯೆಗಳು ಕಾಣಿಸ್ಕೊಳ್ಬಹುದು? ಹಾಗಾದರೆ ಸಾಮಾನ್ಯವಾಗಿ ಗರ್ಭಾಶಯದಿಂದ ಒಳ್ಳೆ ಜೀವನ ನಡೆಸ್ಕೊಂಡಿದ್ರೆ, ಆರೋಗ್ಯಕರವಾದ ಜೀವನ ನಡೆಸ್ಕೊಂಡಿದ್ರೆ, ಹೈಜೀನ್ ಲೈಫ್ ಸ್ಟೈಲ್ ಇತ್ತು ಅಂತಂದರೆ ಸಾಮಾನ್ಯವಾಗಿ ಅದರಿಂದ ಏನೂ ತೊಂದರೆ ಆಗೋದಿಲ್ಲ. ಬಟ್ ಒಂದೊಂದು ಸತಿ ಏನಾಗುತ್ತೆ, ಒಂದು ಹಾರ್ಮೋನ್ ಇಂಬ್ಯಾಲೆನ್ಸಿಂದ ಆಗಿರ್ಬೋದು ಅಥವಾ ಬೇರೆ ಕಾರಣಗಳಿಂದ ಮೊದಲಿಗೆ ಕಾಣಿಸ್ಕೊಳ್ಳೋಂತಹ ಒಂದು ಗರ್ಭಾಶಯದ ತೊಂದರೆ ಅಂತಂದರೆ ಮೆನ್ಸ್ಟ್ರಲ್ ಡಿಸಾರ್ಡರ್ ಅಂತೀವಿ, ಅಥವಾ ಋತುಚಕ್ರಕ್ಕೆ ಸಂಬಂಧಪಟ್ಟಂತಹ ಒಂದು ತೊಂದರೆಗಳನ್ನು ಕಾಣಿಸ್ಕೊಳ್ಳುತ್ತೆ. ಉದಾಹರಣೆಗೆ ಮುಟ್ಟು ಸರಿಯಾಗಿ ಆಗದೇ ಇರೋದು, ತಿಂಗಳ ಆಗದೇ ಇರೋದು, ಅಥವಾ ಆದರೆ ಆಗ್ತಾನೇ ಇರುತ್ತೆ, ನಿಲ್ಲೋದಕ್ಕೆ ಔಷಧಿ ತೊಗೋಬೇಕು ಅಥವಾ ಆಗೋದಕ್ಕೂ ಔಷಧಿ ತೊಗೋಬೇಕು. ಇದು ಒಂದು ಋತುಚಕ್ರದ ಸಂಬಂಧ ಆಗಿರ್ಬೋದು. ಅಥವಾ ಹೊರಗಡೆ ಆದಾಗ ತುಂಬಾ ರಕ್ತ ಹೋಗೋದು, ಗಡ್ಡೆ ಹೋಗೋದು, ಹೊಟ್ಟೆ ನೋವು ಬರೋದು, ಹೊರಗಡೆ ಆದಾಗ ಹೊಟ್ಟೆ ನೋವು ಬರೋದು, ಅಥವಾ ಬಿಳಿ ಮುಟ್ಟು ಅಂತಂತೀವಿ ಅದು ಹೋಗೋದು. ಹೊರಗಡೆ ಆದಾಗ ಮುಂಚೆ ಒಂಥರ ಋತುಸ್ರಾವಕ್ಕೆ ಮುಂಚೆ ಬಿಳಿ ಸೆರಗು ಹೋಗುತ್ತೆ, ಅದೊಂಥರ ವಾಸನೆ ಥರ ಇರೋದು, ಅಥವಾ ಅದಾದಾಗ ಹೊಟ್ಟೆ ನೋವು ಕಾಣಿಸ್ಕೊಳ್ಳೋದು. ಇದೆಲ್ಲ ಗರ್ಭಾಶಯಕ್ಕೆ ಸಂಬಂಧಪಟ್ಟ ಕೆಲವೊಂದು ಲಕ್ಷಣಗಳು. ಇನ್ನೊಂದು ತೊಂದರೆ ಆಗೋದಂದರೆ ಗಡ್ಡೆಗಳು ಫಾರ್ಮ್ ಆಗೋದು, ಫೈಬ್ರಾಯ್ಡ್ ಯೂಟ್ರಸ್ ಅಂತ ಆಗುತ್ತೆ. ಗಡ್ಡೆಗಳು ಯಾತಕ್ಕಾಗುತ್ತೆ? ಒಂದು ಹಾರ್ಮೋನ್ ಇಂಬ್ಯಾಲೆನ್ಸಿಂದ ಇರ್ಬೋದು, ಅಥವಾ ಒಬೆಸಿಟಿಯಿಂದ ಇರ್ಬೋದು, ಅಥವಾ ಹೇಳೋದಕ್ಕೆ ಆಗಲ್ಲ. ಅದು ವಿವಿಧ ಆಕಾರದಲ್ಲಿ ವಿವಿಧ ಸೈಜ್ನಲ್ಲಿ ಆಗುವಂತಹ ಗಡ್ಡೆಗಳು ಕಾಣಿಸ್ಬರುತ್ತೆ ಗರ್ಭಾಶಯದಲ್ಲಿ. ಇನ್ನೊಂದು ತೊಂದರೆ ಅಂತಂದರೆ ಎಂಡೋಮೆಟ್ರಿಯೋಸಿಸ್ ಅಂತಂದರೆ ಎಲ್ಲಿ ರಕ್ತ ಹೆಪ್ಪುಗಟ್ಕೋಬೋದು, ಅಥವಾ ಗರ್ಭಾಶಯದ ಒಳಗಡೆನೇ ಒಂಥರ ಊತ ಬರ್ಬೋದು. ಸಾಮಾನ್ಯವಾಗಿ ನಾವು ಹೇಳ್ತೀವಿ ನಾಲ್ಗೆಗೆ ಹೇಗೆ ಹುಣ್ಣಾಗುತ್ತೋ ಅದೇ ಥರ ಗರ್ಭಾಶಯದ ಪದರೊಳಗೆ ಹುಣ್ಣಾಗೋದು, ಅದಕ್ಕೆ ಅಡಿನೋಮಯೋಸಿಸ್ ಅಂತೀವಿ ಅಥವಾ ಎಂಡೋಮೆಟ್ರಿಯೋಸಿಸ್ ಅಂತೀವಿ. ಇನ್ನೊಂದು ಗರ್ಭಾಶಯದಲ್ಲೇ ಇನ್ಫೆಕ್ಷನ್ ಆಗುವಂಥದ್ದು. ಇನ್ಫೆಕ್ಷನು ಅಷ್ಟೇ, ಯಾವುದಕ್ಕಾಗುತ್ತೆ, ಎಲ್ಲಿಂದ ಇನ್ಫೆಕ್ಷನ್ ಆಗುತ್ತೆ ಅನ್ನೋದು ಹೇಳೋಕ್ಕಾಗಲ್ಲ. ಸೊ ಇನ್ಫೆಕ್ಷನ್ ಆದಾಗ ಸಾಮಾನ್ಯವಾಗಿ ಕಾಣಿಸ್ಕೊಳ್ಳೋದು ಮತ್ತು ಹೊಟ್ಟೆ ನೋವು ಮತ್ತು ಬಿಳಿ ಮುಟ್ಟು, ಇವು ಕೆಲವೊಂದು ಸಾಮಾನ್ಯವಾಗಿ ನೋಡುವಂತಹ ಒಂದು ಗರ್ಭಾಶಯಕ್ಕೆ ಸಂಬಂಧಪಟ್ಟ ತೊಂದರೆಗಳು. ಡಾಕ್ಟರ್, ನಿಮಗೆ ಹೇಳಬೇಕಾದ್ರೆ ಹೇಳಿದ್ರು ಅಂದರೆ ಯೂಟ್ರಸ್ಗೆ ಸಂಬಂಧಪಟ್ಟಂಥ ಸಮಸ್ಯೆಗಳಾಗಬಾರ್ದು ಅಂದರೆ ಸರಿಯಾದ ಆರೋಗ್ಯ ಕ್ರಮ ಇರಬೇಕು, ಜೊತೆಗೆ ಹೈಜೀನ್ ಲೈಫ್ ಸ್ಟೈಲ್ ಇರಬೇಕು ಅಂತ. ಹಾಗಾದರೆ ಹೇಗೆ, ಯಾವ ರೀತಿಯಂತಹ ಸರಿಯಾದ ಆರೋಗ್ಯ ಕ್ರಮ ಇರಬೇಕು? ಆರೋಗ್ಯಕರವಾಗಿರಬೇಕು, ಯೂಟ್ರಸ್ ಚೆನ್ನಾಗಿರಬೇಕು, ಯೂಟ್ರಸ್ಗೇನು ತೊಂದರೆ ಆಗಬಾರ್ದು, ಗರ್ಭಾಶಯಕ್ಕೇನು ತೊಂದರೆ ಆಗಬಾರ್ದು ಅಂದರೆ ಮೊದಲಾಗಿ ಸಾಮಾನ್ಯವಾಗಿ ನಾವು ನೋಡ್ತೀವಿ ಋತುಚಕ್ರ ಆದಾಗ ಅದು ಯೂಸ್ ಮಾಡೋಂತಹ ಟ್ಯಾಂಪೂನ್ಸ್ ಆಗಿರ್ಬೋದು ಅಥವಾ ಸ್ಯಾನಿಟರಿ ಪ್ಯಾಡ್ ಆಗಿರ್ಬೋದು, ಅದನ್ನು ತುಂಬ ಬದಲಾಯಿಸ್ತಾ ಇರಬೇಕು. ಇವತ್ತು ಹಾಕ್ಕೊಂಡೆ 3 ದಿವಸ ಇಟ್ಕೊಳ್ಳೋದು ಅಥವಾ ಇವತ್ತು ಹಾಕ್ಕೊಂಡೆ ನಾಳೆ ತೆಗೆಯೋದು ಆಗಬಾರ್ದು. ಅದು ಸೋಕ್ ಆದಂಗೆಲ್ಲ, ಅದು ಅವಶ್ಯಕತೆ ಬಿದ್ದಾಗೆಲ್ಲ ಅದನ್ನು ಚೇಂಜ್ ಮಾಡ್ತಾ ಇರಬೇಕು. ಆದಷ್ಟು ಕಾಟನ್ ಪ್ಯಾಂಟೀಸ್ನ ಯೂಸ್ ಮಾಡಬೇಕು. ಮತ್ತು ತುಂಬ ಜನ ನೋಡ್ತೀವಿ ಹೆಣ್ಮಕ್ಳು ಟೈಟ್ ಔಟ್ಫಿಟ್ಸ್ ಹಾಕ್ಕೊಳ್ಳೋದು, ಅಂದರೆ ಈ ಜೀನ್ಸ್ ಪ್ಯಾಂಟ್ ಹಾಕ್ಕೊಳ್ಳೋದಾಗಿ ಅಥವಾ ಕೆಳಗೆ
ಹೊಕ್ಕಳದ ಕೆಳಗೆ ಇರುವಂತಹ ಆ ಜಾಗನ ಸ್ಪೆಷಲಿ ಋತುಚಕ್ರ ಬರೋ ಸಮಯದಲ್ಲಿ ಆಗಲಿ ಅಥವಾ ಇನ್ನೊಂದೇನು ಡೇಟ್ ಹತ್ತಿರ ಬರ್ತಾ ಇದೆ ಅನ್ನುವಾಗ ಅಥವಾ ಪೀರಿಯಡ್ಸ್ ಆಗ್ತಾ ಇರುವಾಗ ಆದಷ್ಟು ಲೂಸ್ ಔಟ್ಫಿಟ್ ಹಾಕ್ಕೋಬೇಕು. ಆ ಭಾಗನ ಕಂಪ್ರೆಸ್ ಮಾಡ್ಕೋಬಾರ್ದು ನಾವು. ಅದು ಒಂದು. ಮತ್ತು ಆಹಾರ, ಒಳ್ಳೆಯವಾದ ಆಹಾರ, ಪೌಷ್ಟಿಕ ಆಹಾರ ತೊಗೋಬೇಕು. ಲೈಕ್ ಇದು ಗ್ರೀನ್ಸ್ ಜಾಸ್ತಿ ತೊಗೋಬೇಕು. ಸೊಪ್ಪು, ಬೆಂಡೆಕಾಯಿ, ಕಾಲಿಫ್ಲವರು, ಮತ್ತು ಕ್ಯಾಬೇಜು, ಬೀಟ್ರೂಟು, ಕ್ಯಾರೆಟು, ಇಂಥವೆಲ್ಲ ಸ್ವಲ್ಪ ಪೌಷ್ಟಿಕ ಆಹಾರ ಅಂಶ ಹೆಚ್ಚಿರುತ್ತೆ. ಆ ಪೌಷ್ಟಿಕ ಆಹಾರ ಜಾಸ್ತಿ ತೊಗೋಬೇಕು. ಮತ್ತು ನೀರು, ವಾಟರ್ ಇಸ್ ದ ಬೆಸ್ಟ್ ಮೆಡಿಸಿನ್ ಫಾರ್ ಎವ್ರಿಥಿಂಗ್ ಅಂತ ಹೇಳ್ತೇನೆ ನಾನು. ಮ್ಯಾಮ್ ಅದ್ರ ಬಗ್ಗೆ ಮಾತಾಡ್ತೀನಿ. ವಿಜಯಲಕ್ಷ್ಮಿ ಅಂತ ಯಾದಗಿರಿಯಿಂದ ಕರೆ ಮಾಡಿದ್ದಾರೆ. ನಮಸ್ತೆ ವಿಜಯಲಕ್ಷ್ಮಿ ಅವರೇ. ನಮಸ್ತೆ ಮೇಡಮ್. ನಮಸ್ಕಾರ ವಿಜಯಲಕ್ಷ್ಮಿ, ಹೇಳಿಮ್ಮ. ಮೇಡಮ್, ನನಗೆ ಯೂಟ್ರಸ್ ಅಲ್ಲಿ ಫೈಬ್ರಾಯ್ಡ್ ಇದೆ. ಓಕೆ, ಅದನ್ನೇನಾದರೂ ಟ್ಯಾಬ್ಲೆಟ್ಸಿಂದ ಕಮ್ಮಿ ಮಾಡ್ಬೋದಾ ಅಂತ. ನೋಡಿ ವಿಜಯಲಕ್ಷ್ಮಿ, ಗರ್ಭಾಶಯದಲ್ಲಿ ಫೈಬ್ರಾಯ್ಡ್ ಎಲ್ಲಿದೆ ಮತ್ತು ಅದ್ರದ್ದು ಸೈಜ್ ಎಷ್ಟಿದೆ ಅನ್ನೋದು ಮುಖ್ಯಮ್ಮ. ಒಂದು. ಎರಡನೇದು, ಅದರಿಂದ ನಿಮ್ಗೇನಾದ್ರು ತೊಂದರೆ ಆಗ್ತಾ ಇದೆಯಾ? ಕೆಲವೊಂದು ಔಷಧಿಗಳಿದೆ, ಮೆಡಿಸಿನ್ಸ್ ಇದೆ, ಇಂಜೆಕ್ಷನ್ಸ್ ಇದೆ, ಅದರಿಂದನೂ ಗುಣ ಮಾಡ್ಕೋಬೋದು. ಬಟ್ ಅದು ಯಾವ ಜಾಗದಲ್ಲಿದೆ, ನಿಮ್ಗೆ ಅದರಿಂದ ಏನು ತೊಂದರೆ ಆಗ್ತಾ ಇದೆ ಅನ್ನೋದ್ರ ಮೇಲೆ ಡಿಸೈಡ್ ಆಗುತ್ತೆ. ಅದು ತೆಗಿಬೇಕಾ ಅಥವಾ ಬಿಟ್ಟು ಏನು ತೊಂದರೆ ಇಲ್ಲ ಅನ್ನೋದು. ಮತ್ತು ನಿಮ್ಮ ವಯಸ್ಸು ಮೇಲೂ ಡಿಪೆಂಡ್ ಆಗುತ್ತೆ. ವಯಸ್ಸು ಎಷ್ಟುಮ್ಮ ನಿಮಗೆ? ಮೇಡಮ್, ಇವಾಗ 36. ಹಾಂ, ಮಕ್ಕಳಾಗಿದ್ದಾರಮ್ಮ? ಮೇಡಮ್, ನಾನು ಅನ್ಮ್ಯಾರಿಡ್. ಓಕೆ, ಅನ್ಮ್ಯಾರಿಡ್ ಇದ್ದೀರಾ. ಅದು ಗರ್ಭಾಶಯದಲ್ಲಿ ಇದು ಗಡ್ಡೆ ಇರೋದು ಯಾವ ಸೈಜು ಎಲ್ಲಿದೆ ಅಂತ ಒಂದು ತೋರಿಸ್ಕೊಂಡ್ರೆ ಅದು ತೆಗಿಬೇಕೋ ಅಥವಾ ಬಿಟ್ಟು ಬಿಡ್ಬೋದು ಅಂತ ಹೇಳ್ಬೋದು. ಮತ್ತೊಂದು ಏನಾಗುತ್ತೆ ಅಂದರೆ ಬಿಟ್ಬಿಟ್ರೂ ಅದು ಪೀರಿಯಾಡಿಕ್ ಆಗಿ ಅವಾಗವಾಗ ಅದನ್ನು ಟೆಸ್ಟ್ ಮಾಡ್ತಾ ಇರಬೇಕು. ಯಾಕಂದರೆ ಗಡ್ಡೆ ಅಷ್ಟೇ ಸೈಜ್ ಇತ್ತು ಅಂದರೆ ತೊಂದರೆ ಇಲ್ಲಮ್ಮ. ಅಕಸ್ಮಾತ್ ಅದು ದೊಡ್ಡದಾಗ್ತಾ ಇದೆ ಅಂದರೆ ಅದು ಸ್ವಲ್ಪ ಹುಷಾರಾಗಿ ತೋರಿಸ್ಕೊಂಡು ಅದಕ್ಕೆ ಸೂಕ್ತ ಪರಿಹಾರ ಪಡೆಯೋದು ಉತ್ತಮ ಮ್ಯಾಮ್. ಥ್ಯಾಂಕ್ ಯು ನ್ಯೂಸ್ ಫಸ್ಟ್ಗೆ ಕರೆ ಮಾಡಿದ್ದಕ್ಕೆ. ಇನ್ನು ಯೂಟ್ರಸ್ ಡಿಫಾರ್ಮಿಟೀಸಲ್ಲಿ ಎಷ್ಟು ವಿಧ ಇದೆ ಮ್ಯಾಮ್? ಯೂಟ್ರಸ್ನಲ್ಲಿ ಡಿಫಾರ್ಮಿಟೀಸ್ ಆಗೋದಕ್ಕೆ ಒಂದು 4-5 ಥರ ಇದೆ. ಹೇಳಬೇಕು ಅಂತಂದರೆ, ಒಂದೇದಾಗಿ ಆರ್ಕೇಟ್ ಯೂಟ್ರಸ್ ಅಂತೀವಿ. ಆರ್ಕೇಟ್ ಯೂಟ್ರಸ್ ಅಂದಾಗ ಗರ್ಭಾಶಯ ಒಂದು ಹೀಗೆ ಪಿಯರ್ ಶೇಪ್ ಇರುತ್ತೆ ಅಂತಂದರೆ ಗರ್ಭಾಶಯದ ಮಧ್ಯದಲ್ಲಿ ಅದು ಹಿಂಗೊಂಚೂರು ಡೆಂಟ್ ಆಗಿರುತ್ತೆ. ಅದಕ್ಕೆ ನಾವು ಆರ್ಕೇಟ್ ಯೂಟ್ರಸ್ ಅಂತೀವಿ. ಅದರಿಂದ ತೊಂದರೆಗಳು ತುಂಬಾ ಕಮ್ಮಿ. ಅದು ಇಟ್ಕೊಂಡು ಎಷ್ಟೋ ಸಲ ಗರ್ಭಧಾರಣೆ ಆಗಿರೋ ಸಾಧ್ಯತೆ ಇರುತ್ತೆ. ಯಾವುದು ತೊಂದರೆ ಇಲ್ಲದೆ ಡೆಲಿವರಿನೂ ಆಗಿರುತ್ತೆ, ಮಗುನೂ ಆರೋಗ್ಯ ಇರುತ್ತೆ. ಇನ್ನೊಂದು ನಾವು ನೋಡೋದು ಹೈಪೋಪ್ಲಾಸ್ಟಿಕ್ ಅಂತ. ಹೈಪೋಪ್ಲಾಸ್ಟಿಕ್ ಅಂದರೆ ಸಾಮಾನ್ಯವಾಗಿರುವಂಥ ಗರ್ಭಾಶಯದ ಸೈಜು ಇಟ್ಸ್ ಲೈಕ್ ಅಬೌಟ್ 8 × 4 × 5 ಸೆಂಟಿಮೀಟರ್ ಅಂತಿದ್ದರೆ ಅದಕ್ಕೂ ಚಿಕ್ಕದಿರೋದನ್ನ ನಾವು ಹೈಪೋಪ್ಲಾಸ್ಟಿಕ್ ಯೂಟ್ರಸ್ ಅಂತಂತೀವಿ. ಅದರಿಂದ ಮತ್ತೆ ಮುಟ್ಟಿನ ತೊಂದರೆ ಆಗ್ಬೋದು, ಗರ್ಭಧಾರಣೆ ಆಗೋದಕ್ಕೂ ಸಾಧ್ಯತೆ ತುಂಬಾ ಕಮ್ಮಿ ಇರುತ್ತೆ. ಮಾತನಾಡ್ತೀನಿ. ಗೀತಾ ಅಂತ ತಿಪ್ಟೂರಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಗೀತಾ ಅವರೇ. ನಮಸ್ತೆ ಮೇಡಮ್. ನಮಸ್ತೆ ಗೀತಾ, ಹೇಳಿಮ್ಮ. ಸರ್ ಮೇಡಮ್, ನನಗೆ 42 ವರ್ಷದಲ್ಲಿ ಒಂದು ಸ್ವಲ್ಪ ಗರ್ಭಕೋಶದಲ್ಲಿ ಪ್ರಾಬ್ಲಮ್ ಆಗಿ ಆಪರೇಷನ್ ಮಾಡಿಸ್ಕೊಂಡೆ. ಓಕೆ. ಹಂಗಾಗಿ ಶ್ರೀದೇವಿಲೇ ಮಾಡಿಸ್ಕೊಂಡೆ. ಅದು ಒಂದು ಸ್ಟೇಜಿಗೆ ಹೊರಟೋಗ್ಬಿಟ್ಟಿತ್ತು ಗರ್ಭಕೋಶ. ಹಂಗಾಗಿ ನಾನು ಆಪರೇಷನ್ ಮಾಡಿಸ್ಕೊಂಡೆ. ಈಗಲೂ ಟೆಸ್ಟಿಗೆ ಹೋಗ್ತಾ ಇದ್ದೀನಿ. ಅದು ಆಪರೇಷನ್ ಆದ್ಮೇಲೆ ಮನೆಗೆ ಒಂದ್ ಸ್ವಲ್ಪ ನಾನು ಕೆಲಸ ಎಲ್ಲ ಮಾಡ್ಕೊಂಡಿದ್ದೆ ಆರಾಮಾಗೆ. ಈಗ ಮೊನ್ನೆ ಒಂದ್ ಸ್ವಲ್ಪ ಲಗೇಜ್ ಎಲ್ಲ ಊರಿಂದ ಎತ್ಕೊಂಬಂದೆ. ತೆಂಗಿನಕಾಯಿ, ಒಂದ್ ಸ್ವಲ್ಪ ಪಪ್ಪಾಯಿ ಎಲ್ಲ. ಅದು ಉಸಿರು ಸಿಗಾಕೊಂಡಂಗೆ ಬೆನ್ನಲ್ಲಿ ನೋವಾಗ್ಬಿಟ್ಟು ಒಂದ್ ಸ್ವಲ್ಪ ಉಸಿರು ಬರುತ್ತೆ. ಏನಾದ್ರೂ ನಾವು ಭಾರ ಎತ್ತಿದ್ಕಾತ ಅಥವಾ ಬೇರೆ ಏನಾದ್ರೂ ತೊಂದರೆ ಇದೆಯಾ? ಅದಕ್ಕೆ ಆಯುರ್ವೇದಿಕ್ ತೋರಿಸ್ತಾ ಇದ್ದೀನಿ. ಅದು ಇದು ಎಂತದ್ದು ಹಿಂದೆ ಎಲ್ಲ ಏನು ಇದು ಮಾಡಿಲ್ಲ ನಾನು. ಹಂಗೆ ನೋಡಿ ಒಂದ್ ಅಂದಾಜಲ್ಲಿ ಮೆಡಿಸಿನ್ ಕೊಡ್ತಾ ಇದ್ದಾರೆ. ಏನ್ ಭಾರ ಎತ್ತಬೇಕೋ ಬೇಡವೋ ಗೊತ್ತಾಗ್ಲಿಲ್ಲ ಮೇಡಮ್ ಅವರೇ. ನೋಡಿಮ್ಮ, ಗರ್ಭಾಶಯ ತೆಗೆದ ತಕ್ಷಣ ಕೆಲಸ ಮಾಡಬಾರ್ದು ಅಂತ ಏನಿಲ್ಲ. ಆ್ಯಕ್ಟಿವ್ ಆಗಿ ಇದ್ದಷ್ಟು ಒಳ್ಳೆಯದು, ಆಯಿತಾ. ಈಗ ನಿಮಗೆ ಬೆನ್ನು ನೋವು ಬರೋದು ಆಗಲಿ ಅಥವಾ ಹೊಟ್ಟೆ ನೋವು ಬರೋದಾಗಲಿ, ಸುಸ್ತಾಗ್ತಾ ಇರೋದು, ಅದಕ್ಕೆ ಕಾರಣ ಬೇರೆ ಇರ್ಬೋದು. ಉದಾಹರಣೆಗೆ ಬೆನ್ನು ನೋವು ಬರೋದು ಅದೆಲ್ಲ ಏನಾಗುತ್ತೆ ಅಂದರೆ ನಿಮಗೆ ವಯಸ್ಸಾಗಿರೋದ್ರಿಂದ ಕ್ಯಾಲ್ಶಿಯಂ ಕಡಿಮೆ ಆಗಿರ್ಬೋದು. ಸೊ ಆ ಕ್ಯಾಲ್ಶಿಯಂ ಅಂಶ ಇರೋ ಔಷಧಿಗಳು ತೊಗೊಂಡ್ರೆ ಈ ಕೀಲು ನೋವು ಆಗಲಿ ಬೆನ್ನು ನೋವು ಆಗಲಿ ಕಡಿಮೆ ಮಾಡ್ಕೋಬೋದು. ಇನ್ನೊಂದು ಏನಾಗುತ್ತೆ ಅಂತಂದರೆ ವಯಸ್ಸಿಗೆ ತಕ್ಕಂಗೆ ಕೆಲಸ ಮಾಡೋಕ್ಕೆ ಹೋಗಬೇಕು. ನಿಮಗೆ ಎಷ್ಟು ಭಾರ ಎತ್ತಕ್ಕಾಗುತ್ತೋ ಅಷ್ಟು ಭಾರ ಎತ್ಕೋಬೇಕು. ಇಲ್ಲ ಅದಕ್ಕೂ ಜಾಸ್ತಿ ಭಾರ ಎತ್ತಕ್ಕೆ ಹೋಗಿ ಮಾಡಿ ಏನಾದರೂ ಒಂದು ಸರ್ತಿ ಏನಾಗುತ್ತೆ,
ಹಿಂದೆ ಬೆನ್ನೆಲುಬು ವೀಕ್ ಆದಾಗ ಆ ಬೋನ್ಸ್ ಏರ್ಪೇರ್ ಆದಾಗ್ಲೂ ನಿಮಗೆ ತೊಂದರೆ ಆಗಿ ಬೆನ್ನು ನೋವು ಬರೋದು ಆ ಥರ ಆಗೋ ಸಾಧ್ಯತೆ ಇರುತ್ತಮ್ಮ. ಸೊ ಆ ಥರ ಇದ್ದರೆ ಅಂದರೆ ಒಂದು ಸರ್ತಿ ನೀವು ಮೂಳೆ ಡಾಕ್ಟ್ರ್ ಹತ್ರ ತೋರಿಸಿ ಪರಿಹಾರ ನೋಡ್ಕೊಳ್ಳಿ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ಗೆ ಕರೆ ಮಾಡಿದ್ದಕ್ಕೆ. ಭಾಗ್ಯ ಅಂತ ಪಾವಗಡದಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಭಾಗ್ಯ ಅವರೇ. ನಮಸ್ತೆ ಮ್ಯಾಮ್. ನಮಸ್ತೆ ಭಾಗ್ಯ, ಹೇಳಿಮ್ಮ. ಮ್ಯಾಮ್ ನನಗೆ ಪೀರಿಯಡ್ ಆದಾಗ ತುಂಬಾ ಹೊಟ್ಟೆ ನೋವು ಬರುತ್ತೆ ಮ್ಯಾಮ್. ಓಕೆ, ಅದೊಂದೇ ಪ್ರಾಬ್ಲಮ್ಮು. ಮತ್ತೆ ಮ್ಯಾಮ್ ಬ್ಲೀಡಿಂಗು ಫಸ್ಟ್ನೇ ಡೇಗೆ ಮತ್ತು ಸೆಕೆಂಡ್ ಡೇಗೆ ಜಾಸ್ತಿ ಆಗುತ್ತೆ ಮ್ಯಾಮ್. ಓಕೆ, ಇದು ಇತ್ತೀಚೆಗೆ ಶುರು ಆಗಿರೋ ತೊಂದರೆನಾ ಅಥವಾ ಮುಂಚೆಯಿಂದನೂ ಹೀಗೆ ಇದೆಯಾ? ಫಸ್ಟಿಂದನೂ ಹೊಟ್ಟೆ ನೋವು ತುಂಬ ಬರುತ್ತೆ ಮ್ಯಾಮ್. ಓಕೆ, ಸಾಮಾನ್ಯವಾಗಿ ಈ ಥರ ಮುಂಚೆಯಿಂದನೂ ಅಥವಾ ಹೊರಗಡೆ ಆದಾಗ ಹೊಟ್ಟೆ ನೋವು ಬರುತ್ತೆ ಅನ್ನೋದಕ್ಕೆ ಕೆಲವದು ಸರ್ವೇ ಸಾಮಾನ್ಯ ಸ್ವಲ್ಪ. ಯಾಕಂದರೆ ಯೂಟ್ರಸ್ ಒಂಥರ ಕಂಟ್ರಾಕ್ಷನ್ಗೆ ಹೋಗುತ್ತೆ, ಬ್ಲೀಡಿಂಗ್ನ ಹೊರಗೆ ಹಾಕೋದಕ್ಕೆ, ರಕ್ತನ ಹೊರಗೆ ಹಾಕೋದಕ್ಕೆ ನೋಡುವಾಗ ಸ್ವಲ್ಪ ಸಾಮಾನ್ಯವಾಗಿ ಒಂಥರ ಡಿಸ್ಕಂಫರ್ಟ್ ಆಗೋದು ಅಥವಾ ಒಂಥರ ಮುಜುಗರ ಆಗೋದು ಸಹಜನೇ. ಬಟ್ ತುಂಬ ಹೊಟ್ಟೆ ನೋವು ಆಗ್ತಾಯಿದೆ ಅಂತಂದರೆ ಅದು ಒಂದು ಕಾರಣ ಇರ್ಬೋದು. ಎಡಿನೋಮಯಾಸಿಸ್, ಗರ್ಭಾಶಯದಲ್ಲಿ ಊತ ಇದ್ರೂ ಈ ಥರ ತುಂಬ ಹೊಟ್ಟೆ ನೋವು ಬರುತ್ತೆ. ಅದಕ್ಕೆ ಮಾತ್ರೆಗಳೇ ಇದೆ ಅಮ್ಮ, ಮಾತ್ರೆನಲ್ಲೇ ಗುಣಪಡಿಸ್ಕೋಬೋದು ನೀವು. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ಗೆ ಕರೆ ಮಾಡಿದ್ದಕ್ಕೆ. ಶಾರದಾ ಅಂತ ಯಾದಗಿರಿಯಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಶಾರದಾ ಅವರೇ. ನಮಸ್ತೆ ಮೇಡಮ್. ನಮಸ್ತೆ, ಹೇಳಿ ಶಾರದಾ. ನಮ್ದು ಗರ್ಭಕೋಶ ಬಗ್ಗೆ ಮಾತಾಡ್ಬೇಕಿತ್ತು ನೋಡಿ ಮೇಡಮ್. ಹೇಳಿಮ್ಮ. ನಂದು ಏಜ್ 48 ವರ್ಷ ಮ್ಯಾಮ್. ಈಗ ನನಗೆ ಮಂತ್ಲಿ ಪೀರಿಯಡ್ ಮಂತ್ಲಿ ಆಗುತ್ತೆ ಮೇಡಮ್. ಅದ್ರ ಒಂದು ಸೈಡಿಗೆ ಹೊಟ್ಟೆ ನೋಯ್ತದ, ಡೇಟ್ ಅಂತಲ್ಲ, ಯಾವಾಗ ಒಂದ್ ಕಡೆನೆ. ಅದು ಹಾಸ್ಪಿಟಲ್ ಚೆಕ್ ಮಾಡ್ತೀನಿ, ಸ್ಕ್ಯಾನ್ ಮಾಡ್ತೀವಿ, ಏನು ಪ್ರಾಬ್ಲಮ್ ಇಲ್ಲ ಅಂತಿದಾರ. ಅದಕ್ಕದು ಗರ್ಭಕೋಶಕ್ಕೆ ಏನಾರ ತೊಂದರೆ ಏನೇನೋ ಅಂತ ಗೊತ್ತಾಗ್ತಿಲ್ಲ, ಯಾಕಾಗುತ್ತೆ ಅಂತ. ನೋಡಮ್ಮ, ಗರ್ಭಾಶಯಕ್ಕೆ ತೊಂದರೆ ಇದೆಯಾ ಇಲ್ಲ ಅಂತಂದರೆ ಸುಮ್ಮನೆ ಹಿಂಗೆ ಮೇಲೆಯಿಂದ ಹೊಟ್ಟೆ ಟಚ್ ಮಾಡಿ ಅಥವಾ ಸುಮ್ಮನೆ ಕೆಳಗಡೆಯಿಂದ ಟೆಸ್ಟ್ ಮಾಡಿ ನೋಡಿದರೆ ಗೊತ್ತಾಗೋದಿಲ್ಲ. ಒಂದು ಸ್ಕ್ಯಾನ್ ಮಾಡ್ಕೋಬೇಕಾಗುತ್ತೆ. ಮತ್ತು ಇನ್ನೊಂದು ಸ್ವಲ್ಪ ವಿಚಾರಗಳು ತಿಳ್ಕೊಬೇಕಾಗುತ್ತೆ ನಿಮ್ಮ ಹತ್ರ. ಗರ್ಭಾಶಯದಲ್ಲಿ ನಿಜವಾಗ್ಲೂ ತೊಂದರೆ ಇದೆಯಾ ಇಲ್ವೋ ಅಂತ ಅದು ತಪಾಸಣೆಯಿಂದ ಕಂಡು ಹಿಡ್ಕೋಬೋದಮ್ಮ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ಗೆ ಕರೆ ಮಾಡಿದ್ದಕ್ಕೆ. ಡಿಫ್ರೆಂಟ್ ಟೈಪ್ಸ್ ಆಫ್ ಯೂಟ್ರಸ್ ಡಿಫಾರ್ಮಿಟೀಸ್ ಬಗ್ಗೆ ಹೇಳ್ತಾ ಇದ್ದೆ. ಸೊ ಹೈಪೋಪ್ಲಾಸ್ಟಿಕ್ ಅಂತ ಯೂಟ್ರಸ್ ಬಗ್ಗೆ ಹೇಳ್ತಾ ಇದೆ. ಅದು ಸಾಮಾನ್ಯವಾಗಿ ಎಷ್ಟು ಸೈಜ್ ಇರಬೇಕು ಅದಕ್ಕೂ ಕಡಿಮೆ ಇದ್ದಾಗ ಅದಕ್ಕೆ ಹೈಪೋಪ್ಲಾಸ್ಟಿಕ್ ಅಂತೀವಿ. ಇನ್ನೊಂದು ಬಂದು ಯೂನಿಕಾರ್ನೇಟ್ ಅಂದರೆ ಇರೋ ಯೂಟ್ರಸ್ ಶೇಪಲ್ಲಿ ಅದು ಅರ್ಧ ಭಾಗನೇ ಇರುತ್ತೆ, ಅದಕ್ಕೆ ಯೂನಿಕಾರ್ನೇಟ್ ಯೂಟ್ರಸ್ ಅಂತಂತ ಹೇಳ್ತೀವಿ. ಮಮತಾ ಅಂತ ಮೈಸೂರಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಮಮತಾ ಅವರೇ. ಹಲೋ ಮೇಡಮ್. ಹಾಂ ಮಮತಾ, ಹೇಳಿ ಮ್ಯಾಮ್. ಮೇಡಮ್ ನಂಗೆ ಸ್ನಾನ ಮಾಡೋಕೆ ಆಗಿದಾಗ ಗೆಡ್ಡೆ ಥರ ಬೀಳುತ್ತೆ ಮೇಡಮ್, ಹೊರಗಡೆ ಆದಾಗ. ಯಾವಾಗಲೂ ಗಡ್ಡೆಗಳ ಬೀಳುತ್ತಾ ಅಥವಾ ಫಸ್ಟ್ ಡೇ ಸೆಕೆಂಡ್ ಡೇ ಮಾತ್ರ ಬೀಳುತ್ತಮ್ಮ? ಇಲ್ಲ ಮೇಡಮ್, ಈ ಸತ್ ಮಾತ್ರ ಬಿದ್ದೈತೆ ಗೆಡ್ಡೆ ಥರ. ಸಾಮಾನ್ಯವಾಗಿ ಈ ಥರ ಗಡ್ಡೆ ಥರ ಬೀಳೋದು ಒಂದು ಹಾರ್ಮೋನ್ಸ್ ಪ್ರಾಬ್ಲಮ್ ಇರ್ಬೋದು, ಅಥವಾ ಗರ್ಭಾಶಯದ ಒಳಗಡೆನೆ ಏನಾದರೂ ಸಣ್ಣ ಗ್ರಂಥಿ ಥರ ಪಾಲಿಪ್ ಅಂತೀವಿ, ಪಾಲಿಪ್ ಇರ್ಬೋದು, ಅಥವಾ ಸಣ್ಣ ಗಡ್ಡೆನೇ ಇರ್ಬೋದಮ್ಮ. ಸೊ ಅದನ್ನು ನೀವು ತಪಾಸಣೆ ಮಾಡಿಕೊಂಡಾಗ ಗೊತ್ತಾಗುತ್ತೆ, ಸ್ಕ್ಯಾನಿಂಗ್ ಮೂಲಕ ಗೊತ್ತಾಗುತ್ತೆ ಒಳಗಡೆ ಗರ್ಭಾಶಯದ ಒಳಗಡೆ ಅಂದರೆ ಪಾಲಿಪ್ ಇದೆಯಾ ಅಥವಾ ಗಡ್ಡೆ ಇದೆಯಾ ಅಂತ. ಅದಕ್ಕೇನು ಸೂಕ್ತ ಪರಿಹಾರ ಮಾಡ್ಬೋದು, ಮಾಡಿಸ್ಕೊಂಡ್ರೆ ಸರಿ ಹೋಗ್ಬೋದಮ್ಮ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ಗೆ ಕರೆ ಮಾಡಿದ್ದಕ್ಕೆ. ಯೂಟ್ರಸ್ ಡಿಫಾರ್ಮಿಟೀಸ್ ಬಗ್ಗೆ ಹೇಳ್ತಾ ಇದ್ರಿ. ಎಸ್. ಸೊ ಯೂನಿಕಾರ್ನೇಟ್ ಯೂಟ್ರಸ್ ಅಂದರೆ ಗರ್ಭಾಶಯದು ಅರ್ಧ ಭಾಗ ಇದ್ರೇ ಅದಕ್ಕೆ ಯೂನಿಕಾರ್ನೇಟ್ ಯೂಟ್ರಸ್ ಅಂತೀವಿ. ಕೆಲವೊಂದು ಸರ್ತಿ ಹುಟ್ಟುತ್ತಲೇ ಇಲ್ಲಿ ನೀವು ಪಿಕ್ಚರಲ್ಲಿ ನೋಡ್ತಾ ಇದ್ದೀರಾ, ಯೂಟ್ರಸ್ ಡೈಡೆಲ್ಫಿಸ್ ಅಂತ ಇರುತ್ತೆ. ಒಂದು ಯೂಟ್ರಸ್ ಇರೋ ಬದಲು ಅದನ್ನೇ ಇಬ್ಬಾಗ ಆಗಿ 2 ಯೂಟ್ರಸ್ ಇರುತ್ತೆ. ಅಥವಾ ಇನ್ನೊಂದೇನಾಗುತ್ತೆ, ಬೈಕಾರ್ನೇಟ್ ಯೂಟ್ರಸ್ ಅಂತಂದರೆ ಇರೋ ಯೂಟ್ರಸ್ನೇ ಬೇರೆ ಆಗಿರಲ್ಲ, ಒಂದೇ ಇರುತ್ತೆ, ಬಟ್ ಒಳಗಡೆ ಕ್ಯಾವಿಟಿ ಇಬ್ಬಾಗ ಆಗಿರುತ್ತೆ, ಅದಕ್ಕೆ ಬೈಕಾರ್ನೇಟ್ ಯೂಟ್ರಸ್ ಅಂತೀವಿ. ಇನ್ನೊಂದು ಬಂದುಬಿಟ್ಟು ಯೂಟ್ರಸ್ ಡೈಡೆಲ್ಫಿಸ್, ಅದು ಯೂಟ್ರಸ್ 2 ಭಾಗ ಆಗಿಬಿಟ್ಟಿರುತ್ತೆ. ಇನ್ನೊಂದು ಸೆಪ್ಟೇಟ್ ಯೂಟ್ರಸ್ ಅಂತ ಮೇಲೆ ನೋಡೋದಕ್ಕೆ ಒಂದೇ ಗರ್ಭಾಶಯ ಕಾಣಿಸ್ತಾ ಇರುತ್ತೆ, ಬಟ್ ಒಳಗಡೆ ಗರ್ಭಾಶಯದ ಒಳಗಡೆ ಒಂದು ಗೋಡೆ ಥರ ಒಂದು ಫಾರ್ಮ್ ಆಗಿಬಿಟ್ಟಿರುತ್ತೆ, ಅದಕ್ಕೆ ಸೆಪ್ಟೇಟ್ ಯೂಟ್ರಸ್ ಅಂತ ಹೇಳ್ತೀವಿ. ಸೊ ಇದು ನಾನಾ ಥರದ ಡಿಫಾರ್ಮಿಟೀಸ್ ಆಫ್ ಯೂಟ್ರಸ್. ಇನ್ನು ಕೆಲವು ಹೆಣ್ಮಕ್ಳಿಗೆ ಯೂಟ್ರಸ್ಸೇ ಇರಲ್ಲ, ಗರ್ಭಾಶಯನೇ ಇರಲ್ಲ. ಸೊ ಇದು ಎಲ್ಲ ಯೂಟ್ರಸ್ನ ಗರ್ಭಾಶಯನೇ ಇಲ್ಲದೆ ಇರೋದಕ್ಕೆ ಕಾರಣ ಅದು ಕಾಂಜೆನಿಟಲ್ ಅಬ್ನಾರ್ಮ್ಯಾಲಿಟಿ ಅಂತೀವಿ. ಸೊ ಅದು ಚಿಕ್ಕ ವಯಸ್ಸಲ್ಲೇ ಅಥವಾ
ಅದು ಯೂಟ್ರಸ್ ಪ್ರತಿಯೊಂದು ಅಂಗಾಂಗಗಳು ಫಾರ್ಮ್ ಆಗ್ತಾ ಇರುತ್ತೆ ಭ್ರೂಣ ಆದ ತಕ್ಷಣವೇ. ಸೊ ಮಗು ಬೆಳವಣಿಗೆ ಆಗ್ತಾ ಆಗ್ತಾ ಅದು ಪ್ರತಿಯೊಂದು ಅಂಗಾಂಗಗಳು ಫಾರ್ಮ್ ಆಗುತ್ತೆ. ಕೆಲವೊಂದು ಹೆಣ್ಣು ಮಗುನಲ್ಲಿ ಏನಾಗುತ್ತೆ ಯೂಟ್ರಸ್ ಫಾರ್ಮೇ ಆಗಲ್ಲ, ಮುಲೇರಿಯನ್ ಏಜೆನೆಸಿಸ್ ಅಂತ ಹೇಳ್ತೀವಿ ಅದಕ್ಕೆ. ಆ ಸಂದರ್ಭದಲ್ಲಿ ಅವ್ರಿಗೆ ಯೂಟ್ರಸ್ ಇರಲ್ಲ, ಬಟ್ ಗರ್ಭನಾಳ ಇರ್ಬೋದು, ಅಂಡಾಶಯ ಇರ್ಬೋದು. ಸೊ ಹಾಗಾಗಿ ಆ ಹೆಣ್ಮಗು ಥರನೇ ಇರುತ್ತೆ, ಬಟ್ ಗರ್ಭಾಶಯ ಇರೋದಿಲ್ಲ. ಸೊ ಇವೆಲ್ಲ ಕೆಲವೊಂದು ಯೂಟ್ರಸ್ನ ಅನಾಮಲೀಸ್ ಅಥವಾ ಡಿಫಾರ್ಮಿಟೀಸ್ ಅಂತ ಹೇಳ್ತೀನಿ. ಪ್ಲೀಸ್ ಡಾಕ್ಟರ್, ನಿಮ್ಮ ಹತ್ರ ಮತ್ತಷ್ಟು ಮಾತನಾಡ್ತೀನಿ. ವೀಕ್ಷಕರ ಹೆಲ್ತ್ ಸೆಂಟರ್ ನೇರ ಪ್ರಸಾರ ಕಾರ್ಯಕ್ರಮ ಮುಂದುವರಿಯುತ್ತೆ ಬ್ರೇಕ್ ಆದಮೇಲೆ. ಬ್ರೇಕ್ ಆದಮೇಲೆ ಹೆಲ್ತ್ ಸೆಂಟರ್ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಡಾಕ್ಟರ್ ಲಕ್ಷ್ಮಿ ಅಂತ ಕರೆ ಮಾಡಿದ್ದಾರೆ. ಲಕ್ಷ್ಮಿ ಅವರ ನಮಸ್ಕಾರ. ನಮಸ್ಕಾರ ಮೇಡಮ್. ನಮಸ್ಕಾರ ಲಕ್ಷ್ಮಿ, ಹೇಳಿ ಮೇಡಮ್. ನಮ್ಮ ಮಗಳು ಫಸ್ಟ್ ಟೈಮ್ ಮೆಚೂರ್ಡ್ ಆಗಿ 3 months ಆಯ್ತು ಮ್ಯಾಮ್. ಈಗ ಅಂದ್ರೆ ಫಸ್ಟ್ ಟೈಮ್ ಮೆಚೂರ್ಡ್ ಆದಾಗ್ಲೂ ಬರೀ ಒಂದು 10 ಡ್ರಾಪ್ ಅಷ್ಟೇ ಬ್ಲೀಡಿಂಗ್ ಆಗಿತ್ತು. ಈಗ 3 ತಿಂಗಳು ಆದ್ಮೇಲೆ ಮತ್ತೆ ಆದ ಮ್ಯಾಮ್. ಜಸ್ಟ್ ಒಂದು ಪ್ಯಾಡ್ ಅಷ್ಟೇ ನೆಂದಿದೆ. 12 years ಕಂಪ್ಲೀಟ್ ಆಗಿದೆ ಮ್ಯಾಮ್ ಅವಳಿಗೆ. 12 years? ಎಸ್ ಮ್ಯಾಮ್, 12 ವರ್ಷ. 12 ವರ್ಷ ಆಗೋದಲ್ಲ? ಹಾಂ, ಅದೇ ಸ್ವಲ್ಪ ಮೈನರ್ಸ್ ಮೇಲೆ ಕೆಲವೊಂದು ಸತಿ ಶುರುನಲ್ಲಿ ಈ ಥರ ಆಗುತ್ತಮ್ಮ. ಭಯ ಪಟ್ಕೊಳ್ಳೋಂಥದ್ದೇನಿಲ್ಲ. ಮಗು ಆರೋಗ್ಯಗಿದೆ ತಾನೇ? ಊಟ ತಿಂಡಿ ಎಲ್ಲ ಸರಿಯಾಗಿ ಮಾಡ್ತಾಳಲ್ಲ? ಹಾಂ ಮ್ಯಾಮ್, ಮಾಡ್ತಾಳೆ. ಹಾಂ, ಸಾಮಾನ್ಯವಾಗಿ ಈ ಥರ ಹಾರ್ಮೋನ್ಸ್ ಸ್ವಲ್ಪ ಅಡ್ಜಸ್ಟ್ ಆಗೋ ತನಕ ಯೋಚನೆ ಮಾಡಿ ವೇಟ್ ಮಾಡಿ ನೋಡಿ. ಯಾಕಂತಂದರೆ ಇದು ಒಂದು ಸತಿ ಶುರುನಲ್ಲಿ ಸ್ವಲ್ಪನೇ ಆಗ್ತಾ ಇರುತ್ತೆ, ಆಮೇಲೆ ಒಂದು 13 ವರ್ಷ ಆದಮೇಲೆನೂ ಸರಿ ಹೋಗ್ಬೋದು. ಆ ಥರ ನಿಮಗೇನು ಆತಂಕ ಆಗ್ತಾಯಿದೆ, ಯಾಕೋ ಎಲ್ಲರೂ ಹೆದರ್ಸಿದ್ದಾರೆ ಹಾಗೆ ಅಂತಂದರೆ ಒಂದು ಸರಿ ಹೋಗಿ ತೋರಿಸ್ಕೊಳ್ಳಿ. ಆಮೇಲೆ ಮಗು ಹೇಗಿದ್ದಾಳೆ, ಆರೋಗ್ಯವಾಗಿದ್ದಾಳೆ ಅಂದರೆ ತೂಕ ಹೇಗಿದೆ? ಹೇಗಿದ್ದಾಳೆ ಮ್ಯಾಮ್? ಅರೌಂಡ್ ಒಂದು 45 kg ಮೇಲಿದ್ದಾಳೆ. ಹಾಂ, ಹಾಗಾದ್ರೆ ಯೋಚನೆ ಮಾಡಿಬಿಡಿ. ಅದು ಅಡ್ಜಸ್ಟ್ ಆಗೋದಕ್ಕೆ ಒಂದು ಸರಿ ಫಸ್ಟ್ ಎಷ್ಟೋ ಹೆಣ್ಣು ಹುಡುಗರಿಗೆ ಮೈನರ್ಸ್ ಮೇಲೆ 1 ವರ್ಷ ಮುಟ್ಟೇ ಆಗಲ್ಲ, ಆಮೇಲೆ ಸರಿ ಹೋಗುತ್ತೆ. ಸೊ ಸಾಮಾನ್ಯವಾಗಿ ಇದು ಬಾಡಿ ಅಡ್ಜಸ್ಟ್ ಆಗಬೇಕು. ಹಾರ್ಮೋನ್ಸ್ ತಮ್ಮಷ್ಟಕ್ಕೆ ತಾವೇ ಒಳಗೆ ಬ್ಯಾಲೆನ್ಸ್ ಆಗುತ್ತವೆ, ಅದು ಆದಾಗ ಸರಿ ಹೋಗುತ್ತೆ. ಯೋಚನೆ ಮಾಡಬೇಡಿ ಮ್ಯಾಮ್. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ಗೆ ಕರೆ ಮಾಡಿದ್ದಕ್ಕೆ. ಅನುಷಾ ಅಂತ ಶಿವಮೊಗ್ಗದಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಅನುಷಾ. ನಮಸ್ತೆ ಮ್ಯಾಮ್. ನಮಸ್ತೆ ಅನುಷಾ, ಹೇಳಿ. ನನ್ನ ಮಗಳು ಚಾರ್ವಿತಾ ಅಂತ ಹೇಳಿ, ಅವಳು ಈಗ ಮೆಚ್ಯೂರ್ ಆಗಿ 1 month ಆಯ್ತು ಮ್ಯಾಮ್. ಓಕೆ. ಅವಳು ಮೆಚ್ಯೂರ್ ಆದಾಗ ಏನು ಆದಾಗ ಒಂಚೂರು ಅದು ಕಾಣಿಸಿದ್ ಬಿಟ್ರೆ ಮತ್ತೆ ಅವಳು ಈಗ ಮತ್ತೆ 1 ತಿಂಗಳಿಗೆ ಆದ್ಲು ಮ್ಯಾಮ್. ಬಟ್ ಅವಳಿಗೆ ಅದು ಬ್ಲೀಡಿಂಗ್ ಏನೂ ಆಗ್ತಾ ಇಲ್ಲ ಮ್ಯಾಮ್. ಅದಕ್ಕೇನು? ಅದೇ ಇದು ಸಾಮಾನ್ಯವಾಗಿ ಏನಾಗುತ್ತಮ್ಮ, ಹೆಣ್ಣು ಹುಡುಗರು ಮೆಚ್ಯೂರ್ ಆದಮೇಲೆ ಬಾಡಿ ಅಡ್ಜಸ್ಟ್ ಆಗೋದಕ್ಕೆ ಸುಮಾರು ಕೆಲವು ತಿಂಗಳಾಗ್ಬೋದು ಅಥವಾ 1 ವರ್ಷದ ತನಕನೂ ಕೆಲವ್ರಿಗೆ ಆಗದೇ ಇರುತ್ತೆ. ಸೊ ನೀವು ವೇಟ್ ಮಾಡಿ, ಇಷ್ಟು ಬೇಗ ಆತಂಕ ಪಟ್ಕೋಬೇಡಿ, ಇನ್ನೊಂದು ವರ್ಷ ಟೈಮ್ ಕೊಡಿ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ಗೆ ಕರೆ ಮಾಡಿದ್ದಕ್ಕೆ. ಕಮಲಾ ಅಂತ ಕೆಂಗೇರಿಯಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಕಮಲಾ ಅವರೇ. ನಮಸ್ತೆ ಡಾಕ್ಟರ್. ನಮಸ್ತೆ, ಹೇಳಿ ಕಮಲಾ. ನಮ್ಮ ಮಗಳು ಒಂದು ಹ್ಯಾಂಡಿಕ್ಯಾಪ್ಟು. ಹಾಂ. ಸರಿ ಮೋಷನ್ ಮಾಡಲ್ಲ. ಏಜ್ ಬಂದ್ಬಿಟ್ಟು ಆಲೆ 27 ವರ್ಷ. ಹಾಂ. ಮೋಷನ್ ಸ್ವಲ್ಪ ಕಷ್ಟ ಆಗುತ್ತೆ ಅವಳಿಗೆ, ವಾರ ಆದ್ರೂ ಮಾಡೋದಿಲ್ಲ. ಓಕೆ, ಇದು ಕೇಳೋಣ ಮಾತಾಡೋಣ ಅಂತ. ನೋಡಿ ಮ್ಯಾಮ್, ಮೋಷನ್ ಆಗದೆ ಇರೋದಕ್ಕೆ ಆಹಾರದಲ್ಲಿ ಸ್ವಲ್ಪ ಸುಧಾರಣೆ ಮಾಡ್ಕೊಳ್ಬೇಕು. ಯಾಕಂದರೆ ಪ್ರತಿಯೊಂದಕ್ಕೂ ನಾವು ಔಷಧಿ ತೊಗೊಂಡೇ ಮಾಡ್ಕೋತೀವಿ ಅನ್ನೋದು ತಪ್ಪಾಗುತ್ತೆ. ಅವಳಿಗೆ ಫೈಬರ್ ಕಂಟೆಂಟ್ ಇರೋವಂಥ ಆಹಾರ ಜಾಸ್ತಿ ಕೊಡಿ. ಉದಾಹರಣೆಗೆ ಸೊಪ್ಪು, ಬೆಂಡೆಕಾಯಿ, ಬೀಟ್ರೂಟು, ಗೋರೆಕಾಯಿ, ಈ ಥರ ಎಲ್ಲ ಆಹಾರ ತೊಗೊಳ್ಬೇಕು. ಮತ್ತು ಚೆನ್ನಾಗಿ ನೀರು ಕುಡಿಬೇಕಮ್ಮ. ನೀರು ಕುಡಿದೇ ಇದ್ರೂ ಅಥವಾ ಈ ಆಹಾರ ಸರಿಯಾಗಿ ತಿಂದೇ ಇದ್ರೂ ಮೋಷನ್ ಆಗದೇ ಇರೋ ಥರ ಪ್ರಾಬ್ಲಮ್ ಇರುತ್ತೆ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ಗೆ ಕರೆ ಮಾಡಿದ್ದಕ್ಕೆ. ಮ್ಯಾಮ್, ಆಗಲೇ ನೀವು ಯೂಟ್ರಸ್ ಡಿಫಾರ್ಮಿಟೀಸ್ ಬಗ್ಗೆ ಮಾತನಾಡ್ತಾ ಇದ್ರಿ, ಅದರಿಂದ ಗರ್ಭ ಧರಿಸೋದಕ್ಕೆ ಏನಾದರೂ ಸಮಸ್ಯೆ ಆಗುತ್ತಾ? ಹಾಂ, ಈಗ ನಾನು ಹೇಳ್ತಾ ಇದ್ದಂಗೆ ಡಿಫಾರ್ಮಿಟೀಸ್ ನಾರ್ಮಲ್ ಯೂಟ್ರಸ್ ಇದ್ದರೆ ಗರ್ಭಧಾರಣೆ ಆಗೋ ಸಾಧ್ಯತೆ ಚೆನ್ನಾಗೇ ಇರುತ್ತೆ. ಇನ್ನೊಂದು ಆರ್ಕೇಟ್ ಯೂಟ್ರಸ್ಸಲ್ಲೂ ತೊಂದರೆ ಏನು ಅಷ್ಟೊಂದು ಆಗಲ್ಲ. ಅದು ಬಿಟ್ಬಿಟ್ಟು ಈಗ ಯೂನಿಕಾರ್ನೆಟಲ್ಲೂ ಗರ್ಭಧಾರಣೆ ಆಗೋದೇ ಇಲ್ಲ ಅಂತ ಹೇಳೋಕ್ಕಾಗಲ್ಲ, ಆಗುತ್ತೆ. ಬಟ್ ಅದು ಗರ್ಭಧಾರಣೆ ಆದಾಗ ಅದು ಸ್ವಲ್ಪ ಸ್ಪೆಷಲ್ ಕೇರ್ ತೊಗೋಬೇಕಾಗುತ್ತೆ. ಅಂತಂದರೆ ನಾರ್ಮಲ್ ಪ್ರೆಗ್ನೆನ್ಸಿ ಕೇರ್ ತೊಗೋಬಾರ್ದು ಅಂತ ಅರ್ಥ ಅಲ್ಲ. ಬಟ್ ಯೂನಿಕಾರ್ನೆಟ್ ಯೂಟ್ರಸಲ್ಲಿ ಸಾಮಾನ್ಯವಾಗಿ ಏನಾಗುತ್ತೆ, ಪ್ರೀಮೆಚ್ಯೂರ್ ಡೆಲಿವರಿ ಆಗೋ ಸಾಧ್ಯತೆ ಇರುತ್ತೆ. ಯಾಕಂದರೆ ನಾನು ಹೇಳ್ದಂಗೆ ಯೂಟ್ರಸ್ ಇಷ್ಟಿದ್ರೆ ಇದು ಯೂನಿಕಾರ್ನೆಟ್ ಇಷ್ಟೇ ಅರ್ಧ ಇರುತ್ತೆ. ಸೊ ಹಾಗಾಗಿ ಆ ಗರ್ಭಾಶಯಕ್ಕೆ ಗರ್ಭಧಾರಣೆ ಆಗಿ ಮಗುನ ಎಷ್ಟು ಮಟ್ಟಿಗೆ ಬೆಳೆಸೋದಕ್ಕೆ ಸಾಧ್ಯತೆ ಇರುತ್ತೆ? 7 ತಿಂಗಳಂತೂ ಸಾಮಾನ್ಯವಾಗಿ ಆಗೇ ಆಗುತ್ತೆ. ಒಂದು ಸರಿ 8 ತಿಂಗಳ ತನಕನೂ ಹೋಗುತ್ತೆ. ಯಾಕಂದರೆ ಗರ್ಭಾಶಯಕ್ಕೆ ಹಿಗ್ಗೋ ಕೆಪಾಸಿಟಿ ಇರೋದ್ರಿಂದ ಹಿಗ್ಗುತ್ತೆ.
ಬಟ್ ಪ್ರೀಮೆಚ್ಯೂರ್ ಡೆಲಿವರಿ ಆಗೋ ಸಾಧ್ಯತೆ, ಅದು ಬಿಟ್ಟರೆ ಬೇರೆ ಏನೂ ತೊಂದರೆ ಆಗಲ್ಲ. ಬೇರೆ ಪ್ರಾಬ್ಲಮ್, ಗರ್ಭಧಾರಣೆಗೆ ಪ್ರಾಬ್ಲಮ್ ಆಗೋವಂಥ ಯೂಟ್ರಸ್ಗಳಂತಂದರೆ ಒಂದು ಹೈಪೋಪ್ಲಾಸ್ಟಿಕ್ ಯೂಟ್ರಸ್. ಅದರಲ್ಲಿ ತುಂಬಾ ಕಷ್ಟ, ಯಾಕಂದರೆ ಮಗು ಅಂಟ್ಕೊಂಡು ಬೆಳೆಯೋದಕ್ಕೆ ಜಾಗ ಇರಲ್ಲ ಅಲ್ಲಿ. ಸೊ ಹಾಗಾಗಿ ಗರ್ಭಧಾರಣೆ ಹೈಪೋಪ್ಲಾಸ್ಟಿಕ್ಕಲ್ಲಿ ಕಷ್ಟ. ಇನ್ನೊಂದು ಬಂದು ಯೂಟ್ರಸ್ ಡೈಡೆಲ್ಫಿಸ್ ಅಥವಾ ಸೆಪ್ಟೇಟ್ ಯೂಟ್ರಸ್, ಇದರಲ್ಲೂ ಸ್ವಲ್ಪ ಗರ್ಭಧಾರಣೆ ಆಗೋದಕ್ಕೆ ತೊಂದರೆ ಆಗುತ್ತೆ. ಮತ್ತು ಬೈಕಾರ್ನೇಟ್ ಯೂಟ್ರಸ್, ಇವುಗಳೆಲ್ಲ ಏನಾಗುತ್ತೆ ಅಂದರೆ ಯೂಟ್ರಸ್ ಡೈಡೆಲ್ಫಿಸಲ್ಲಾದ್ರೂ ಗರ್ಭಾಶಯ 2 ಇರುತ್ತೆ. ಸೊ ಯಾವುದರಲ್ಲಿ ಗರ್ಭಧಾರಣೆ ಆಗಬೇಕು, ಆ ಟ್ಯೂಬ್ ಎಲ್ಲಿಂದ ಸಪ್ಲೈ ಮಾಡಬೇಕು ಭ್ರೂಣನ ಅದಕ್ಕೆ, ಸೊ ಇವೆಲ್ಲ ಒಂದು ಸ್ವಲ್ಪ ತೊಂದರೆಗೆ ಆಗೋವಂಥದ್ದು ಇರುತ್ತೆ. ಬಟ್ ತುಂಬ ರೇರ್ ನಾವು ನೋಡಿರೋದು ಈ ಥರ ಯೂಟ್ರಸ್ ಡೈಡೆಲ್ಫಿಸ್ ಆಗಲಿ ಅಥವಾ ಬೈಕಾರ್ನೇಟ್ ಯೂಟ್ರಸಲ್ಲಿ ಗರ್ಭಧಾರಣೆ ಆಗಿರೋದು. ಯಾಕಂದರೆ ಅವ್ರಿಗೂ ಡಾಕ್ಟರ್ಸ್ ಹತ್ರ ಹೋಗೋದೇ ತೊಂದರೆ ಇದೆ, ನನಗೆ ಗರ್ಭಧಾರಣೆ ಆಗ್ತಾಯಿಲ್ಲ ಅಂತ ಹೋಗ್ತಾರೆ. ಸೊ ಅಲ್ಲಿ ಹೋದಾಗ ಅವರು ಅದು ಯಾವ ಥರ ಪ್ರಾಬ್ಲಮ್ ಇದೆ, ಯೂಟ್ರಸಲ್ಲೇ ಪ್ರಾಬ್ಲಮ್ ಇದೆ ಅಂದರೆ ಕೆಲವೊಂದು ಸಂತಿ ಶಸ್ತ್ರಚಿಕಿತ್ಸೆಯಿಂದ ಸರಿಪಡಿಸೋ ಸಾಧ್ಯತೆ ಇರುತ್ತೆ. ಉದಾಹರಣೆಗೆ ಸೆಪ್ಟೇಟ್ ಯೂಟ್ರಸಲ್ಲಿ ಏನು ಮಾಡ್ತೀವಿ, ಗರ್ಭಾಶಯದ ಒಳಗಡೆ ಒಂಥರ ಗೋಡೆ ಥರ ಫಾರ್ಮ್ ಆಗಿರುತ್ತೆ. ಸೊ ದುರ್ಬಿನ್ ಮೂಲಕ, ಹಿಸ್ಟೋಸ್ಕೋಪಿ ಮೂಲಕ ಆ ಸೆಪ್ಟೇಟ್ನ ನಾವು ರಿಲೀಸ್ ಮಾಡಿದಾಗ ಆವಾಗ ಗರ್ಭಾಶಯ ನಾರ್ಮಲ್ ಸೈಜ್ ಬಂದಾಗ ಗರ್ಭಧಾರಣೆ ಆಗೋ ಸಾಧ್ಯತೆ ಇರುತ್ತೆ. ಸೊ ಅದು ಯಾವ ಥರ ಯೂಟ್ರಸ್ ಅಂತ ತಿಳ್ಕೊಂಡಾಗ ಗರ್ಭಧಾರಣೆ ಆಗೋದನ್ನು ನಾವು ಪಡಿಬೋದು. ಏನು ಈ ಯೂಟ್ರಸ್ ಪ್ರೊಲಾಪ್ಸ್ ಆಗೋದಕ್ಕೆ ಕಾರಣ ಏನು ಮ್ಯಾಮ್? ಓಕೆ, ಯೂಟ್ರಸ್ ಒಂದು ತೊಂದರೆ ಆಗೋದು ಅಂದರೆ ಇದು ಯೂಟ್ರಸ್ ಪ್ರೊಲ್ಯಾಪ್ಸ್. ಯೂಟ್ರಸ್ ಪ್ರೊಲ್ಯಾಪ್ಸ್ ಅಂತಂದರೆ ಗರ್ಭಾಶಯ ಎಲ್ಲಿದೆ ಅಂತ ಸ್ಟಾರ್ಟಿಂಗಲ್ಲೇ ಹೇಳ್ದಂಗೆ ಅದು ಹೊಕ್ಕಳ ಕೆಳಗೆ ಇರುತ್ತೆ. ಬಟ್ ಕೆಲವೊಂದು ಸತಿ ಏನಾಗ್ಬಿಡುತ್ತೆ, ಗರ್ಭಾಶಯ ವೆಜೈನಾದಲ್ಲಿ ಅಥವಾ ಯೋನಿದಲ್ಲಿ ಜಾರ್ಕೊಂಡು ಬಿಡುತ್ತೆ. ಅದನ್ನು ನಾವು ಪ್ರೊಲ್ಯಾಪ್ಸ್ ಅಂತ ಹೇಳ್ತೀವಿ. ಅದು ಸ್ಟೇಜಸ್ ಇದೆ, ಡಿಫ್ರೆಂಟ್ ಸ್ಟೇಜಸ್ಸು ಆಫ್ ಪ್ರೊಲ್ಯಾಪ್ಸು. ಸಾಮಾನ್ಯವಾಗಿ ಇದು ಜಾರೋದ್ರಿಂದ ಹೆಣ್ಮಕ್ಳಿಗೆ ತೊಂದರೆಗಳು ಕಾಣಿಸ್ಕೊಳ್ಳುತ್ತೆ. ಸೊ ಯೂಟ್ರಸ್ ಪ್ರೊಲ್ಯಾಪ್ಸ್ಯಿಂದ ಕಾಣಿಸೋ ತೊಂದರೆಗಳು ಏನಪ್ಪ ಅಂತಂದರೆ, ಕೆಲವು ಹೆಣ್ಮಕ್ಳಿಗೆ ಏನೋ ಹೊರಗಡೆ ಬಂದಾಗ ಅನಿಸ್ತಾ ಇದೆ ನನಗೆ ಯೋನಿ ದ್ವಾರದಲ್ಲಿ, ನಂಗೆ ಕೆಳಗೆ ಕುತ್ಕೊಳ್ಳೋಕ್ಕೆ ಕಷ್ಟ ಆಗುತ್ತೆ, ಅಥವಾ ಹೊಟ್ಟೆ ನೋವು ಬರ್ತಾ ಇದೆ, ಅಥವಾ ನನಗೆ ಯೂರಿನ್ ಪಾಸ್ ಮಾಡೋಕ್ಕೆ ಕಷ್ಟ ಆಗುತ್ತೆ, ಹೋಗಿ ಕುತ್ಕೊಂಡು ಒಂದು ಸ್ವಲ್ಪ ಆದಮೇಲೆ ಯೂರಿನ್ ಹೊರಗೆ ಬಿಡುತ್ತೆ, ಮೂತ್ರ ಮಾಡೋದಕ್ಕೆ ಕಷ್ಟ ಆಗುತ್ತೆ, ಅಥವಾ ನನಗೆ ತುಂಬ ಹೊತ್ತು ಮೂತ್ರ ಹಿಡ್ಕೊಳ್ಳೋಕ್ಕೆ ಆಗೋದಿಲ್ಲ, ಮತ್ತು ಒಂದು ಸರಿ ಏನಾದ್ರು ಕೆಮ್ಮದೆ ಜೋರಾಗಿ ನಕ್ಕರೆ ತನ್ನಷ್ಟೇ ತಾನೇ ಮೂತ್ರ ಹೊರಗೆ ಬರುತ್ತೆ. ಈ ಥರ ಎಲ್ಲ ಕೆಲವೊಂದು ಲಕ್ಷಣಗಳು ಕಾಣಿಸ್ಕೊಳ್ಳುತ್ತೆ ಪ್ರೊಲ್ಯಾಪ್ಸ್ ಆದಾಗ. ಹಾಗಾದ್ರೆ ಆಗೋದಕ್ಕೆ ಕಾರಣ ಏನದಕ್ಕೆ ನಿರ್ದಿಷ್ಟ ಕಾರಣ? ಸಾಮಾನ್ಯವಾಗಿ ಪ್ರೊಲ್ಯಾಪ್ಸ್ ಆಗೋದಕ್ಕೆ ಕಾರಣಗಳು ಏನಿರ್ಬೋದು ಅಂದರೆ, ಡೆಲಿವರಿ ಟೈಮಲ್ಲಿ ತುಂಬ ಕಷ್ಟಪಟ್ಟಿರ್ತಾರೆ, ತುಂಬ ಹೊತ್ತು ನೋವು ತಿಂದಿರ್ತಾರೆ, ಹಾಗಾಗಿ ಅದು ಯೂಟ್ರಸ್ಸು ಅಂಡರ್ ಸ್ಟ್ರೆಸ್ ಆಗಿಬಿಟ್ಟಿರುತ್ತೆ, ಅದು ಒಂದು ಕಾರಣ ಆಗ್ಬೋದು. ಇನ್ನೊಂದು ಕಾರಣ ಕಾನ್ಸ್ಟಿಪೇಷನ್, ಇದು ಮೋಷನ್ ಸರಿಯಾಗಿ ಆಗದೇ ಇದ್ದಾಗ ತುಂಬ ಹೊತ್ತು ಟಾಯ್ಲೆಟಲ್ಲಿ ಕೂತ್ಕೊಂಡು ಕಷ್ಟಪಟ್ಟು ಮೋಷನ್ ಮಾಡೋದನ್ನು, ಅಥವಾ ಗಟ್ಟಿ ಮೋಷನ್ ಆಗೋರಿಗೆ, ಅಥವಾ ಇನ್ನೊಂದು ಸತಿ ಏನಾಗುತ್ತೆ ಒಬೇಸಿಟಿಯಿಂದ ಏನಾಗುತ್ತೆ, ಇವೆಲ್ಲ ಕಾರಣಗಳು ಏನೇ ಇದ್ರೂ ಪೆಲ್ವಿಕ್ ಫ್ಲೋರ್ ಮಸಲ್ಸ್ ಅಂತೀವಿ, ಅಂದರೆ ಯೋನಿ ಮತ್ತು ಗರ್ಭಾಶಯನ ಹಿಡಿದಿಡುವಂತಹ ಮಸಲ್ಸು ವೀಕ್ ಆಗಿಬಿಡ್ತವೆ. ಸೊ ಈ ಮಸಲ್ಸ್ ವೀಕ್ ಆದಾಗ ಇದು ಗರ್ಭಾಶಯ ಕೆಳಗಡೆ ಜಾರ್ಕೊಳ್ಳುತ್ತೆ. ಎಸ್ ಡಾಕ್ಟರ್, ಥ್ಯಾಂಕ್ ಯು ಸೋ ಮಚ್ ನಮ್ಮ ಕಾರ್ಯಕ್ರಮಕ್ಕೆ ಬಂದು ಯೂಟ್ರಸ್ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದಕ್ಕೆ. ನಮಸ್ಕಾರ.